ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ವಿ ಪಾಕಶಾಲೆ. ನಾನು ಪೂಜಾ. ಇವತ್ತು ಬಂಗುಡೆ ಮೀನು ಸಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 4 ಟೇಬಲ್ ಸ್ಪೂನು ಧನಿಯಾ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸು, ಒಂದು ಚಿಕ್ಕದು ಹುಳಿ ಮತ್ತು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಓಂ ಕಾಳು, ಒಂದು 5 ಎಸ್ಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೆ ಇಲ್ಲಿ 12 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದನ್ನು ಖಾಲಿ ಮೆಂತೆ, ಕಾಳುಮೆಣಸು, ಸಾಸಿವೆ, ಓಂ ಕಾಳು ಇಷ್ಟನ್ನು ಮಾತ್ರ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಧನಿಯಾ, ಜೀರಿಗೆ ಆಮೇಲೆ ಹಾಕಲಿಕ್ಕೆ. ಇವಾಗ ಒಂದು ಫುಲ್ ಕಾಯಿ ತಗೊಂಡಿದ್ದೀನಿ, ತೆಂಗಿನಕಾಯಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಇವಾಗ ಎಲ್ಲ ನಾವು ಗ್ರೈಂಡರ್ಗೆ ಹಾಕೋಣ. ನೈಸ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ರೆಡಿಯಾಗಿದೆ. ಅದಕ್ಕೆ ರುಚಿಗೆ ಎಷ್ಟು ಬೇಕಾಗ್ತದೋ ಅಷ್ಟು ಉಪ್ಪನ್ನು ಸೇರಿಸ್ಬೇಕು. ಆಮೇಲೆ ಮಿಕ್ಸ್ ಮಾಡಿ ನಿಮಗೆ ದಪ್ಪ ಅನಿಸಿದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹದ ಮಾಡಿಕೊಳ್ಳಿ. ಇವಾಗ ಇಲ್ಲಿ ನಂದು ಸ್ವಲ್ಪ ತಿಕ್ಕಿರೋದ್ರಿಂದ ನಾನು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಇವಾಗ ಸರಿ ಇದೆ ಇವಾಗ ಅದಕ್ಕೆ ಒಂದು ಚಿಕ್ಕ ತುಂಡು ಶುಂಠಿ, ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಫ್ರೆಶ್ ಬಂಗುಡೆ ಮೀನು ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವಿಟ್ಟಿದ್ದ ಮಸಾಲ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದ್ದಾದಮೇಲೆ ಮೀನನ್ನು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಮೀನೆಲ್ಲ ಪುಡಿ ಆಗುತ್ತೆ. ಹಾಗಾಗಿ ಸಾರು ಕುದ್ದ ನಂತರ ಮೀನನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಒಂದೊಂದೇ ಮೀನನ್ನ ಕುದೀತಿರೋ ಸಾರಿಗೆ ನಾವು ಸೇರಿಸ್ಕೊಳ್ಬೇಕು. ಸಾರು ಕುದ್ದ ನಂತರ ಮೀನು ಸೇರಿಸೋದ್ರಿಂದ ಮೀನು ನಾವು ಹೇಗೆ ಇರುತ್ತೋ ಹಾಗೆ ನಮಗೆ ಇಡೀ ಇರುತ್ತೆ. ಇಲ್ಲಾಂದರೆ ಫಸ್ಟೇ ಆ್ಯಡ್ ಮಾಡಿಕೊಂಡ್ರೆ ನಮ್ಮದು ಆ ಸಾರೊಟ್ಟಿಗೆ ಕುದುವಾಗ ಫುಲ್ಲು ಸಪ್ರೇಟ್ ಮುಳ್ಳು ಬೇರೆ ಹಾಗೆ ಸಪ್ರೇಟ್ ಆಗುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಸೊ ಸಾರು ಕುದ್ದಾದಮೇಲೆ ನಾವು ಮೀನನ್ನು ಆ್ಯಡ್ ಮಾಡ್ಕೋಬೇಕು. ಇವಾಗ ಎಲ್ಲ ಮೀನನ್ನು ನಾನು ಆ್ಯಡ್ ಮಾಡ್ಕೊಂಡಾಯಿತು. ಇನ್ನು ಕುದಿಲಿಕ್ಕಿಡೋಣ. ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಹೀಗೆ ಕುದಿ ಬರ್ತಾಯಿದೆ ನೋಡಿ ಅಲ್ಲಿ. ಹಾಗೆ ಕುದ್ದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ರೆಡಿ ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ ಬಂಗುಡೆ ಮೀನು ಸಾರು. ನಾನಿವಾಗ ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.